ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಮಶ್ರೂಮ್ ಪ್ಲಾಂಟ್ ಬಂದಿದ್ದೀನಿ. ಈ ಒಂದು ಮಶ್ರೂಮ್ ಪ್ಲಾಂಟ್ ಅನ್ನ ಯಾವ ರೀತಿಯಲ್ಲಿ ಮಾಡಬಹುದು, ಸಾಕಷ್ಟು ವಿಡಿಯೋಗಳು ನಾನು ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ 3 ವಿಡಿಯೋಗಳು ನಾನು ಮಾಡಿದ್ದೀನಿ. ಅದರಲ್ಲಿ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ರು. ಇದೇ ರೀತಿನೇ ಮಾಡಬೇಕು, ಒಂದು ಡಾರ್ಕ್ ರೂಮ್ ಆಗಿರ್ಬೋದು, ಒಂದು ಲೈಟ್ ರೂಮ್ ಆಗಿರ್ಬೋದು, ಹಿಂಗೆ ಇರಬೇಕು, ಇದೇ ಸ್ಟ್ಯಾಂಡರ್ಡ್ ಇರಬೇಕು ಅನ್ನುವಂಥದ್ದು ಕೆಲವೊಂದು ನಾನು ವಿಡಿಯೋಗಳನ್ನ ಅದ್ರಲ್ಲಿ ಮಾಡಿದ್ದೀನಿ. ಅದನ್ನ ಬಿಟ್ಟು ನಾವು ಇನ್ನೂ ಕೂಡ ಸಿಂಪಲ್ ಆಗಿ ಅಂದರೆ ಒಂದು ಗ್ರ್ಯಾಂಡಾಗೆ ಮಾಡ್ಬೋದು. ಅದ್ರ ಜೊತೆಗೆ ದುಡ್ಡು ಕಡಿಮೆ ಅಂದರೆ ಖರ್ಚು ಕಡಿಮೆ ಮಾಡಿಕೊಂಡು ಯಾವ ರೀತಿಯಲ್ಲಿ ಮಾಡ್ಬೋದು, ಇರುವಂಥ ಜಾಗನ ಯುಟಿಲೈಸ್ ಮಾಡಿಕೊಂಡು ಏನೇನೆಲ್ಲ ನಾವು ಬೆನಿಫಿಟ್ಸ್ ತಗೋಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ನನ್ನ ಜೊತೆ ಇದ್ದಾರೆ ಮನು ಅಂತಂದ್ಬಿಟ್ಟು ಈ ಒಂದು ಫಾರ್ಮನ್ನು ಮೇಂಟೈನ್ ಮಾಡ್ತಾ ಇರುವಂಥವ್ರು. ಬನ್ನಿ ಇವ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ತಗೊಳ್ಳೋಣ. ಮತ್ತು ಇವರು ಒಂದು ಫಾರ್ಮನ್ನು ಮಾಡೋದಕ್ಕೆ ಏನೇನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರು, ಸ್ಟಾರ್ಟಿಂಗಲ್ಲಿ ಏನೇನೆಲ್ಲ ತಿಳ್ಕೊಂಡಿದ್ರು ಇವರು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವ್ರ ಮುಖಾಂತರ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ. ಸರ್ ನಮಸ್ತೆ. ಮನುಕುಮಾರ್ ಅಂತ, ಹೇಗಿದ್ದೀರಾ? ಸೂಪರ್ ಸರ್. ನೀವು? ಚೆನ್ನಾಗಿದ್ದೀನಿ. ಸ್ವಲ್ಪ ಜೋರ ಮಾತಾಡಿ, ನಮ್ಮ ಒಂದು ವ್ಯೂವರ್ಸ್ಗಳು ಸ್ವಲ್ಪ ಕೆಲಸ. ಸರ್ ನಮಸ್ತೆ, ಮನುಕುಮಾರ್ ಅಂತ ಹೇಳಿ. ಈ ಒಂದು ಮಶ್ರೂಮ್ ಪ್ಲಾಂಟ್ ನೀವು ಮಾಡ್ಬೇಕಂತ ಯಾಕೆ ಮನ್ಸಿಗೆ ಬಂತು? ಸರ್ ಆಕ್ಚುಲಿ ನಾನು ಬೇಸಿಕಲಿ ಬಂದು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದವನು. ಡಿಗ್ರಿ ಮತ್ತೆ ನಾವು ಓದಿದ್ದು ಬೆಳೆದಿದ್ದೆಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರೇನೆ. ಸೊ ಒಂದು ಆಲ್ಮೋಸ್ಟ್ ಒಂದು 20 ಇಯರ್ಸ್ ಜೀವನ, 23 ಇಯರ್ಸ್ ಜೀವನ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಕಳೆದಿದ್ದಾಯ್ತು. ನಮ್ದು ಇಲ್ಲೇ ನಮ್ಮ ತಂದೆಯವ್ರದ್ದು ಜಮೀನ್ ಇತ್ತು, ಮನೆ ಇತ್ತು. ಸೊ ಪ್ರಾಪರ್ಟಿದಲ್ಲಿ ಏನು ತೊಂದರೆ ಇಲ್ಲ, ಎಲ್ಲ ಇತ್ತು. ಹಂಗಾಗಿ ನಾನೇನ್ ಮಾಡಿದೆ, ಸೊ ಇಷ್ಟು ವರ್ಷ ಮಾಡಿದಾಗಿದೆ. ನಮ್ ಫ್ರೆಂಡ್ಸ್ ಸರ್ಕಲ್ ಪ್ಲಸ್ ಸುತ್ತಮುತ್ತ ಇರೋರೆಲ್ಲ, ಮಗ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು, ಏನಾದ್ರು ಒಂದು ಮಾಡು, ಏನಾದ್ರು ಒಂದು, ಯಾಕಂದ್ರೆ ಅವರು ಎಲ್ಲ ಆಲ್ಮೋಸ್ಟ್ CA ಮಾಡಿರೋರು, ಸೊ ಆಲ್ಮೋಸ್ಟ್ CS ಮಾಡಿರೋರು ಎಲ್ಲ ಒಂದು ಆ ಕ್ಯಾಟಗರಿ ಸರ್ಕಲ್ ಇತ್ತು. ಅವರು ಅಲ್ಲೆಲ್ಲ ಟ್ರೈನಿಂಗ್ ಸೆಂಟರ್ಗಳು ಅದು ಇದೆಲ್ಲ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ರು. ಸೊ ಅವರು ಒಂದು ಐಡಿಯಾ ಕೊಡ್ತಾ ಇದ್ರು, ಈಗ ನೀನು ಏನಾದ್ರು ಒಂದು ಮಾಡು, ಇನ್ನು ಎಷ್ಟು ವರ್ಷ ಅಂತ ಈ ಕೆಲಸ ಮಾಡ್ತೀಯಾ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ನಾನು ಏನಾದ್ರು ಒಂದು ಮಾಡೋಣ. ಈ ಪರ್ಪಸ್ ಅಂದ್ರೆ ಈ ಒಂದು ಸ್ಟ್ರೆಸ್ಸು, ಈ ಒಂದು ಬ್ಯಾಂಗ್ಳೂರ್ ಜೀವನ ತುಂಬಾ ರಿಸ್ಕ್ ಆಗ್ಬಿಟ್ಟಿದೆ. ಪ್ಲಸ್ ಅರ್ನಿಂಗ್ಸ್ ಕೂಡ ಜಾಸ್ತಿ ಇಲ್ಲ. ನಾವೇನು ಓದಿರ್ತೀವೋ, ನಾವು ಅರ್ನಿಂಗ್ಸ್ಗೂ, ನಾವು ಮಾಡ್ತಾರೆ ಕೆಲ್ಸಕ್ಕೂ, ನಾವು ಓದಿರೋ ಓದ್ಗೂ ಎಲ್ಲಿಂದ ಎಲ್ಲಿಗೂ ನಿಮ್ಗೆ ಮ್ಯಾಚೇ ಆಗಲ್ಲ. ಯಾಕಂದ್ರೆ ಓದೇ ಬೇರೆ, ನಾವಿಲ್ಲಿ ವರ್ಕ್ ಮಾಡ್ತಾ ಇರೋದೇ ಬೇರೆ ಇರುತ್ತೆ. ಸ್ವಲ್ಪ ಅಲ್ಲೇಂದ್ರೆ ಈ ಕೂಡೋದು ಕಳಿಯೋದು ಏನ್ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅದೇ ತರ ಇರುತ್ತೆ. ಬಟ್ ಇಲ್ಲಿ ನಾವು ಟ್ಯಾಲಿ ಅಂತ ಕೂತ್ಕೊಂಡು ವರ್ಕ್ ಮಾಡ್ತೀವಿ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಜಾಸ್ತಿ ಏನು ಬೆಳೆಯಕ್ಕಾಗಲ್ಲ. ಒಂದ್ ಲೆವೆಲ್ ರೀಚ್ ಆಗ್ಬೋದು, ಒಂದ್ ಸ್ಯಾಲ್ರಿ ಅಂತ ತಗೋಬಹುದು, ಅಷ್ಟು ಬಿಟ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬೆಳಿಗ್ಗೆ ಹೋಗ್ಬೇಕು, 9 to 5 ಜಾಬ್, ಇಲ್ಲ 9 to 10 ಜಾಬ್ ಇರುತ್ತೆ. ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ವರ್ಕ್ ಬಂತು ಅಂದ್ರೂ ಕೂಡ ಎಕ್ಸ್ಟ್ರಾ ವರ್ಕ್ ನೀವು ಮಾಡ್ಲೇಬೇಕು, ಬೇರೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಮಂತ್ ಎಂಡ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ಒಂದು ವೀಕ್ ಏನಿರುತ್ತೆ, ನಾವು ಆಫೀಸಲ್ಲಿ ಆಲ್ಮೋಸ್ಟ್ 11 ಗಂಟೆ ಆಗ್ಬೋದು, ಇಲ್ಲ ಓವರ್ ನೈಟ್ ಆಗ್ಬೋದು ವರ್ಕ್ ಮಾಡ್ಬೇಕಾಗ್ತಾ ಇತ್ತು. ಪ್ಲಸ್ ನಿಮ್ಗೆ ಪ್ರೆಷರು, ಟಾರ್ಗೆಟು, ನಿಮ್ಗೆ ಇಷ್ಟು ಮಾಡ್ಲೇಬೇಕು ಅಂತ ಅನ್ಬಿಟ್ಟು ನಮ್ಗೆ ಟಾರ್ಗೆಟ್ ಕೊಡ್ತಾ ಇದ್ರು. ಪ್ರೆಷರ್ ಅಷ್ಟೇ ಇರ್ತಾ ಇತ್ತು. ಇಷ್ಟೆಲ್ಲ ಮಾಡ್ಕೊಂಡು ಇಷ್ಟೆಲ್ಲ ಬಿಟ್ಕೊಂಡು ನಮ್ದೇ ಪ್ರಾಪರ್ಟಿ ಇರ್ಬೇಕಾದ್ರೆ ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ಒಂದು ಐಡಿಯಾ ಮಾಡಿದಾಗ, ಒಂದಷ್ಟು ಸುಮಾರು ಇಲ್ಲಾಂದ್ರೆ ಸರ್ ನಿಮ್ಮ ಚಾನಲ್ಸ್ ಕೂಡ ನಾನು ನೋಡಿದ್ದೀನಿ. ಯಲ್ಗೂರ್ ಹತ್ರ ಕೋಳಿದೆಲ್ಲ ಮಾಡಿದ್ದೀರಾ, ಸ್ಕೂಲ್ ಮಾಡಿದ್ದೀರಾ, ಸುತ್ತಮುತ್ತ ಒಂದು ನಿಮ್ದು ಒಂದು ಫಿಶ್ದೆಲ್ಲ ಏನ್ ಬರುತ್ತೆ ಅದೆಲ್ಲ ತುಂಬಾ ವಿಡಿಯೋಸ್ಗಳನ್ನ ನೋಡಿದ್ದೀನಿ. ಇನ್ನೂ ಇಲ್ಲಾಂದ್ರೆ ಬದುಕಿನ ಬುತ್ತಿ ಬರುತ್ತೆ. ಆಮೇಲೆ ಸುಮಾರು ಒಂದಷ್ಟು ವಿಡಿಯೋಸ್ಗಳು, ಯೂಟ್ಯೂಬ್ ವಿಡಿಯೋಸ್ಗಳು, ಚಾನಲ್ಸ್ ಬರುತ್ತೆ. ನೋಡ್ತಾ ಇರ್ಬೇಕಾದ್ರೆ ನನಗೊಂದು ಐಡಿಯಾ ಬಂತು, ಮಶ್ರೂಮ್ ಬಂತು ನನ್ಗೆ ಐಡಿಯಾ. ಇಲ್ಲಿ ಯಾರೋ ಒಬ್ಬ ಹುಡುಗ ಹೇಳ್ದ, ಅವ್ನು ಬಂದ್ಬಿಟ್ಟು ಏಲಕ್ಕಿ ಅದೆಲ್ಲ ಮಾಡ್ತಾನೆ, ಅವ್ನ ಹೆಸರು ಸಮಥಿಂಗ್ ಅಂದ್ರೆ ಪ್ರಜ್ವಲ, ಅದು ಏನೋ ಇರ್ಬೋದು, ಮರ್ತೋಗಿದೆ ನನಗೆ. ಅವ್ನು ಮಾಡ್ತಾ ಇದ್ದ. ಅವ್ನು ಮಾಡ್ತಿರ್ಬೇಕಾದ್ರೆ ನನ್ಗೆ ಅದೊಂದು ಸ್ವಲ್ಪ ಥಾಟ್ ಬಂತು. ಆ ಮಶ್ರೂಮ್ ಅಂತ ಬಂದಾದ್ಮೇಲೆ ಹಿಂಗೆ ಯಾರೋ ಒಬ್ರು ಹುಡುಗರು ಬೇರೆ ಔಟ್ ಆಫ್ ಕಂಟ್ರಿಲಿ MBA ಮಾಡ್ಕೊಂಡ್ಬಂದು ಅವ್ರೊಂದು 7 ಕೋಟಿ ಬಿಸ್ನೆಸ್ ಹಾಕೊಂಡು ಮಶ್ರೂಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಬಂತು. ಅವ್ನು ಹೇಳ್ದ, ನಂಗೆ ಸರ್ಚ್ ಮಾಡಿದೆ, ಬಂತು, ಅದು ವಿಡಿಯೋ ಕೂಡ ನೋಡಿದೆ. ಅದ್ ನೋಡಾದ್ಮೇಲೆ ನನ್ಗನಿಸ್ತು, ಈಗ ಲ್ಯಾಕ್ಸ್ ಟುಗೆದರ್ ಮಾಡೋದೇ ಕಷ್ಟ, ಇನ್ನು ಕ್ರೋಸ್ ಟುಗೆದರ್ ಎಲ್ಲಿಂದ ಮಾಡೋಕ್ಕಾಗತ್ತೆ. ಸೊ ಬೇಡ ಅಂತೇಳಿ ನಾನು ಸ್ಟಾಪ್ ಮಾಡಾದ್ಮೇಲೆ ಆಮೇಲೆ ಸ್ವಲ್ಪ ಹಿಂಗೆ ಮಾಡ್ತಾ ಅದೇ ರಿಲೇಟೆಡ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಯೂಟ್ಯೂಬಲ್ಲಿ ನಾವ್ ಏನ್ ನೋಡಿದ್ವಿ ಅದು ರಿಲೇಟೆಡ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಈ ಆಸ್ಟರ್ ಬಂತು. ಅದಾದ್ಮೇಲೆ ಅದ್ರ ಬಗ್ಗೆ ಸರ್ಚ್ ಮಾಡಿದಾಗ ಕಡಿಮೆ ಬಡ್ಜೆಟ್ ಅಲ್ಲಿ ಮಾಡ್ಕೊಬಹುದು, ನೀವು ಕರೆಕ್ಟಾಗಿ ಇದನ್ನ ಮಾರ್ಕೆಟಿಂಗ್ ಮಾಡ್ಕೊಂಡು ನೀವು ಮಾಡ್ಕೊಂಡ್ರೆ, ಟ್ರೈನಿಂಗ್ ತಗೊಂಡು ನಿಮ್ಗೆ ಅಟ್ಲೀಸ್ಟ್ ಇದರಲ್ಲಿ ಒಂದ್ ಒಳ್ಳೆ ಬೆನಿಫಿಟ್ ಇದೆ ಅಂತ ಬಂತು. ಸೊ ನಿಮ್ಗೆ ಪ್ರೆಷರ್ ಇರಲ್ಲ, ಇದ್ರಲ್ಲಿ ನಾನೇ ಎಂಪ್ಲಾಯಿ, ನಾನೇ ಬಾಸು, ನಮ್ಮನ್ನ ಯಾರು ಕೇಳೋರು ಇರಲ್ಲ. ಏನಾದ್ರೂ ಒಂದ್ 2-3 ಜನಕ್ಕೆ ಕೆಲಸನೂ ಕೂಡ ಕೊಡ್ಬೋದು, ಆರಾಮ್ಸೆ ಆಗಿರ್ಬೋದು. ನಮ್ದು ಒಂದು ಓನ್ ಬಿಸ್ನೆಸ್ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಬೇರೆಯವ್ರ ಹತ್ರ ನಾವು ಕೆಲಸ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಟಾರ್ಗೆಟ್ ಅನ್ನೋದು ನಾವು ತಪ್ಪಿಸ್ಕೊಂತೀವಿ. ಮತ್ತೆ ಜಮೀನ್ ಇದೆ ನಮ್ದೆ, ಅದ್ರ ಜೊತೆಗೆ ಇದು ಏನಾದ್ರು ಮಾಡ್ಕೊಬಹುದು ಅಂತ ಅಂದ್ಬಿಟ್ಟು ನಾನು ಪ್ಲಾನ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಇಲ್ಲಿ ಬ್ಯಾಂಗ್ಳೂರ್ IH ಅಲ್ಲಿ ಟ್ರೈನಿಂಗ್ ಕೂಡ ಹೋದೆ. ಟ್ರೈನಿಂಗ್ ಕೂಡ ಕೊಟ್ಟರು, ಆ ಸರ್ಟಿಫಿಕೇಟ್ ಕೂಡ ತಗೊಂಡೆ. ಅದಾದ್ಮೇಲೆ ನಾನು ಸೇಲ್ಸ್ ಫಸ್ಟ್, ಅವ್ರು ಹೇಳಿದ್ದು ಸೇಲ್ಸ್ ನೀವೇ ಮಾಡ್ಕೊಬೇಕು, ಸೇಲ್ಸ್ಗೂ ನಮಗೂ ಸಂಬಂಧ ಇಲ್ಲ ಸರ್ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನೇನ್ ಮಾಡಿದೆ, ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಕೇಳಿದ್ರು. ಅಲ್ಲಿ ಇವರು ವರುಣ್ ಸರ್ ಅಂತ ಇದ್ರು, ಮತ್ತೆ ಇನ್ನೊಬ್ರು ರೇಖಾ ಮೇಡಮ್ ಅಂತ ಇದ್ರು, ಅವರೆಲ್ಲ ಹೇಳಿದ್ರು. ಸೊ ಸೇಲ್ಸ್ಗೆಲ್ಲ ಹೀಗಿದೆ, ಹಿಂಗ್ ಮಾಡ್ಕೋಬಹುದು ಅಂತ ಹೇಳಿ ನಮಗೊಂದಷ್ಟು ಲಿಸ್ಟ್ ಕೂಡ ಕೊಟ್ರು. ಇಷ್ಟು ಜನ ಮಾಡ್ತಾ ಇದಾರೆ, ಇಷ್ಟು ಜನ ಇದ್ದಾರೆ, ನಿಮ್ಗೆ ಕೊಟ್ಟರು ತಗೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಕೂಡ ಕಾಂಟ್ಯಾಕ್ಟ್ ಕೊಟ್ರು. ಅದೇ ಕಾಂಟ್ಯಾಕ್ಟ್ ತಗೊಂಡು ನಾನೇನ್ ಮಾಡಿದೆ, ಸೊ ಅವ್ರಿಗೆಲ್ಲ ಕಾಲ್ ಮಾಡಿ ಮಶ್ರೂಮ್ ತಗೊಳ್ಳೋ ಶುರು ಮಾಡಿದೆ. ನನಗೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಔಟ್ ಆಫ್ ಕರ್ನಾಟಕ ಇಲ್ಲಿ ಏನ್ ಬೆಳೀತಾರೋ, ಈ ಚಿಕ್ಕಮಂಗ್ಳೂರು ಇರ್ಬೋದು, ಹಾಸನ ಇರ್ಬೋದು, ನಮಗೆ ಬಾರ್ಡರ್ ಏನ್ ಬರುತ್ತೆ ಈ ಕಡೆ ಬಾಗೇಪಲ್ಲಿ ಕಡೆ, ಆಂಧ್ರ ಬಾರ್ಡ್ರು, ನೆಕ್ಸ್ಟ್ ನಮಗೆ ಚೆನ್ನೈ, ಈ ಕಡೆ ಪುದುಚೇರಿ, ಈ ಕಡೆಯಿಂದೆಲ್ಲ ನನ್ಗೆ ಮಶ್ರೂಮ್ ಬರೋ ಶುರು ಆಯ್ತು. ಬಟ್ ನನಗೆ ಬಂದ್ರು ಕೂಡ ಏನಾಯ್ತು ಅಂದ್ರೆ, ಒಂದು ದಿನ ಕೊಡ್ತಾ ಇದ್ರು,
ಇನ್ನೊಂದ್ ದಿನ ನಾನು ಕಡಿಮೆ ಈಲ್ಡ್ ಕೊಡ್ತಾ ಇದ್ದೆ. ಐ ಮೀನ್ ಈಗ ಒಂದಿನ 30 kg ತಗೊಂತಾ ಇದ್ದೆ, ಸೇಲ್ ಆಗ್ತಾ ಇತ್ತು. ಇನ್ನೊಂದ್ ದಿನ ಬಂದು 10 kg 12 kg ಕೊಡ್ತಾ ಇದ್ದೆ. ಯಾಕಂದ್ರೆ ಬಿಕಾಸ್ ಆಫ್ ನನ್ಗೆ ಏನಕ್ಕೆ ಈ ತರ ಆಗ್ತಾ ಇದೆ ಅಂದಾಗ ನನ್ಗೆ ಅದು ಒಂದು ಟ್ರೈನಿಂಗ್ ತಗೊಂಡಿದ್ದಲ್ಲ, ಒಂದು ಐಡಿಯಾ ಇತ್ತು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರ್ಬೇಕಾದ್ರೆ ನಾನೇ ಫಾರ್ಮಿಂಗ್ ಮಾಡ್ಕೊಳ್ಳೋಣ. ಸೇಲ್ಸ್, ಯಾಕಂದ್ರೆ ಫಸ್ಟ್ ನಾನು ಸೇಲ್ಸ್ ಬಂದು ಬೆಂಗಳೂರಲ್ಲಿ ನಂದೇ ಒಂದು ಓನ್ ಡಿಸ್ಟ್ರಿಬ್ಯೂಷನ್ ಸರ್. ಇದು ನಂದಿ ಅಣಬೆ ಅಂತ ಅನ್ಬಿಟ್ಟು ನಂದೇ ಒಂದು ಓನ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದು. ನಂದಿ ಅನ್ನೋ ಪರ್ಪಸ್ ಏನಪ್ಪಾ ಅಂದ್ರೆ, ನನಗೆ ಇಲ್ಲಿ ಅಲ್ಗೂರ್ ಹತ್ರ ಬಂದ್ಬಿಟ್ಟು ಮಂಟೆಸ್ವಾಮಿ ಬಸಪ್ಪ ಅಂತ, ಹೊನ್ನಾಳಿ ಮಂಟೆಸ್ವಾಮಿ ಬಸಪ್ಪ ಅಂತ ಅನ್ಬಿಟ್ಟು ನನಗೆ ಅದು ತುಂಬಾ ಇಷ್ಟ ದೇವತೆ. ಅದು ಅವರೇ ಒಂದು ಹೆಸರು ಮೇಲೆನೆ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ನಾನು ಶುರು ಮಾಡಿದ್ದನ್ನ. ಸೊ ಇವಾಗ ನಾನು ಈ ಹೆಸರು ಮೇಲೆನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇದೇ ಬ್ಯಾನರ್ ಹಾಕೊಂಡು ನಾನು ಸೇಲ್ ಕೂಡ ಮಾಡ್ತಾ ಇದ್ದೆ. ಲೋಕಲ್ ಸೇಲ್ಸ್ ಗಾಡಿ ಮೇಲೆ ಹಾಕೊಂಡು ಕೂಡ ಸೇಲ್ ಮಾಡಿದ್ದೀನಿ, ಅಂಗಡಿಗಳ ಮೇಲೂ ಕೂಡ ಹಾಕಿದ್ದೀನಿ. ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡಿದಾಗ ಇದನ್ನೇ ನಾನು ಫಾರ್ಮಿಂಗ್ ಮಾಡ್ಕೊಬೇಕು ಅಂತ ಹೇಳಿ, ನಮ್ದು ಊರು ಕನಕಪುರ ತಾಲೂಕು, ಒರಳಗಲ್ ಕಸ್ಬಾ ಹೋಬಳಿ, ಒರಳಗಲ್ ಬಂದು ಪೋಸ್ಟು, ನಮ್ದು ವಿಲೇಜ್ ಬಂದು ಹೊಸದೋಡಿ ಅಂತ ವಿಲೇಜು. ಸೊ ನಿಮಗೆ ಮ್ಯಾಪ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ನಿಮ್ಗೆ ಕೊಡ್ತೀನಿ ಸರ್. ನಮ್ದು ಸ್ವಲ್ಪ ಗೂಗಲ್ ಮ್ಯಾಪ್ ಕೂಡ ಹಾಕೊಟ್ಬಿಡಿ, ಫೋನ್ ನಂಬರ್ ಕೂಡ ಕೊಡ್ತೀನಿ, ಡಿಸ್ಪ್ಲೇ ಮಾಡ್ಕೊಡಿ. ದಯವಿಟ್ಟು ಯಾವ್ದಾದ್ರು ನಮಗೆ ಮಾರ್ಕೆಟಿಂಗ್ ಈಸಿ ಆದರೆ ಆಗ್ಬೋದು. ದಯವಿಟ್ಟು ಅದು ಸ್ವಲ್ಪ ಇನ್ನೂ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ ಅಂತ, ಯಾಕಂದರೆ ನಾನು ಟ್ರಯಲ್ ಪರ್ಪಸ್ ಮಾಡ್ತಾ ಇರೋದು, ಸಕ್ಸಸ್ ಆಗಿದೆ. ನೆಕ್ಸ್ಟ್ ನಾನು ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂದರೆ ನನಗೆ ಮಾರ್ಕೆಟಿಂಗ್ ತುಂಬ ಮುಖ್ಯ. ಸೊ ನನ್ನ ಒಂದು ಈಗ ಒಂದು ಕಂಟ್ರೋಲಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು 40 ರಿಂದ 50 kg ನಾನು ಸೇಲ್ ಮಾಡ್ಬೋದು, ಅಷ್ಟು ನನ್ನ ಕಾಂಟ್ಯಾಕ್ಟ್ ಇದೆ. ಇನ್ನೂ ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಬೇಕು. ಬಿಸ್ನೆಸ್ ಅಂತ ಬಂದಾಗಲೇ ಬೆಳೀತಾ ಇರಬೇಕು, ಗ್ರೋತ್ ಇದ್ರೇ ಬಿಸ್ನೆಸ್. ಅದು ಅಷ್ಟಕ್ಕೆ ಮಾಡ್ಕೊಂಡು ಹೋಗೋದ್ರೆ ನಾವು ಆರಾಮಾಗಿ ಬೆಂಗಳೂರಲ್ಲೇ ಒಂದು ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಆ ಕಾನ್ಸೆಪ್ಟಲ್ಲಿ ನಾನೇನು ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಇಷ್ಟಿದೆ, ಸ್ವಲ್ಪ ನನಗಿನ್ನೂ ಮಾರ್ಕೆಟಿಂಗ್ ಆಗ್ಬೋದು. ಸೋಷಿಯಲ್ ಮೀಡಿಯಾಗೆ ಏನು ಬರುತ್ತೆ, ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾ ಆಗ್ಬೋದು, ಎಲ್ಲನೂ ಯೂಸ್ ಮಾಡ್ಕೊಂಡು ಎಷ್ಟಾಗುತ್ತೋ ಮಾರ್ಕೆಟಿಂಗ್ ಅಲ್ಲೂ ಬರಲಿ ಅಂತೇಳಿ ನಾನು ವಿಡಿಯೋ ನಿಮ್ಗೆ ಅಪ್ರೋಚ್ ಮಾಡಿದೆ. ನೀವು ಮಾಡ್ಕೊಡ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ತುಂಬಾ ಥ್ಯಾಂಕ್ ಯು ಸರ್. ಇದು ಆಕ್ಚುಲಿ ನಂದು ನಂದಿ ಅಣಬೆ ಅಂತ ಅಂದ್ಬಿಟ್ಟು ನಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಬ್ರ್ಯಾಂಡು. ಆಮೇಲೆ ಇದು ನಂದು ಫಾರ್ಮಿಂಗು ಸರ್. ಹಿಂಗೆ ಹೋಗ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ, ಇದು ನಾನು ಹ್ಯಾಂಗ್ ಮಾಡಿದ್ದೀನಿ. ಇಲ್ಲಿಂದ ನಮಗೆ ಅಣಬೆ ಬರಕ್ ಶುರು ಆಗುತ್ತೆ ಸರ್. ಇದು ನಾನು ಲೈಟ್ ಏರಿಯಾ ಅಂತ ಅಂದ್ಬಿಟ್ಟು ಇದನ್ನ ಹೇಳ್ತೀನಿ ನಾನು. ಡಾರ್ಕ್ ರೂಮ್ ಬಂದು ಅದು ಮನೆ ಒಳಗಡೆ ಡಾರ್ಕ್ ರೂಮ್ ಇದೆ. ಸೊ ಆ ಡಾರ್ಕ್ ರೂಮ್ ಇಂದ ತಗೊಬಂದು 20 days ಅಲ್ಲ ನಾನು ಡಾರ್ಕ್ ರೂಮ್ ಅಲ್ಲಿ, ನೆಕ್ಸ್ಟ್ ಅದಾದ್ಮೇಲೆ ತಗೊಬಂದ್ಬಿಟ್ಟು ನಾನು ಲೈಟ್ ರೂಮ್ಗೆ ಹಾಕೊಂತೀನಿ. ಲೈಟ್ ರೂಮ್ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಡಾರ್ಕ್ ರೂಮ್ ಬಂದು ಕಂಟಾಮಿನೇಷನ್, ಬ್ಯಾಗ್ಗೆ ಯಾವುದೇ ರೀತಿ ವೈರಸ್ ಅಟ್ಯಾಕ್ ಆಗದೆ ಇರೋದಕ್ಕೆ, ಸೇಫ್ ಝೋನ್ ಅಲ್ಲಿ ಇರೋದಕ್ಕೋಸ್ಕರನೇ ಡಾರ್ಕ್ ರೂಮ್ ಮಾಡೋದು. ಅಲ್ಲಿ ಯಾರು ಎಂಟ್ರಿ ಇರಲ್ಲ. ನಾವು ಯಾರು ಒಬ್ರು ಇರ್ತೀವಿ, ಒಬ್ರೇ ಎತ್ಕೊಂಡು ಹೋಗ್ಬೇಕು, ಎಲ್ಲ ಪ್ಯಾಕ್ ಮಾಡಿರ್ತೀವಲ್ಲ, ಒಬ್ರು ಎತ್ಕೊಂಡು ಹೋಗಿ ಮಡಗ್ತಾರೆ, ಮತ್ತೆ ತಗೊಂಡ್ ಬಂದ್ಬಿಡ್ತಾರೆ ಅಷ್ಟೇ ಅವರು. ಅಲ್ಲಿಗೆ ಯಾರು ಬೇರೆ ಎಂಟ್ರಿ ಇರಲ್ಲ. ಅಲ್ಲಿ ಒಳಗಡೆ ಹೋಗ್ಬೇಕಂದ್ರೂ ಕೂಡ ಹ್ಯಾಂಡ್ಗೆ ಸ್ಯಾನಿಟೈಸರ್ ಮಾಡ್ಕೊಬೇಕು, ಕಾಲನ್ನ ನೀಟಾಗಿ ಡೆಟಾಲ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀವಿ, ಅದೆಲ್ಲ ತೊಳ್ಕೊಂಡು ಅವ್ರು ಒಳಗಡೆ ಎಂಟ್ರಿ ಆದ್ರೆ ಅವ್ರು ಮತ್ತೆ ಇನ್ಯಾರು ಬೇರೆ ಒಳಗಡೆ ಹೋಗಂಗಿಲ್ಲ. 20 ದಿನ ಆದ್ಮೇಲೆ, 20 ದಿನದ ಒಳಗಡೆ ಬಿದ್ದರೆ ಏನಾದ್ರು ವೈರಸ್ ಅಟ್ಯಾಕ್ ಆದ್ರೆ ಮಾತ್ರ ಬ್ಯಾಕ್ ಡ್ಯಾಮೇಜ್ ಆಗುತ್ತೆ. ಅದಾದ್ಮೇಲೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಸರ್ ಆಕ್ಚುಲಿ ಈಗ ಮಶ್ರೂಮ್ ಶೆಡ್ ಮುಗಿತು ಕೆಲಸ. ಇದು ಎಂಟಿ ಲ್ಯಾಂಡ್ ಇತ್ತು, ನಾನು ಇಲ್ಲಿ ರೆಡಿ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿರೋದು. ಹಾಗೆ ಈಗ ಬನ್ನಿ ಸರ್, ಇದು ಬಂದು ನಮ್ದು ಹಳೆ ಮನೆ. ಬೇಕಾದ್ರೆ ಫುಲ್ಲು ತೋರಿಸಿ. ಇಷ್ಟು ಹಳೆ ಮನೆ. ನಾವು ಆಕ್ಚುಲಿ ಬೆಂಗಳೂರಲ್ಲಿ ಇದ್ದಿದ್ದು ನಾನು. ಸೊ ಹಂಗಾಗಿ ನಾನೇನು ಇದು ಏನು ಯೂಸ್ ಮಾಡ್ತಿಲ್ಲ. ಅವಾಗ ಬರೋದು ಹೋಗೋದು ಮಾಡ್ಕೊತಾ ಇದ್ವಿ, ಹಿಂಗೆ ಲಾಕ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಅದಕ್ಕೆ ನಾನೇನು ಮಾಡಿದೆ, ಇರೋದ್ರಲ್ಲೇ ಶುರು ಮಾಡೋಣ, ಸುಮ್ಮನೆ ಇದು ಎಕ್ಸ್ಟ್ರಾ ಬಂಡವಾಳ ಹಾಕೊಂಡು ಏನು ಮಾಡೋದು ಬೇಡ ಈಗ ಅಂತ ಹೇಳಿ ನಾನು ಕಡಿಮೆಲೆ ಶುರು ಮಾಡೋಣ ಅಂತ ಮಾಡಿದ್ದು. ಇದು ಮೇಲ್ಗಡೆ ಏನಕ್ಕೆ ತೆಂಗಿನ ಗರಿ ಹಾಕಿದ್ದೀನಿ ಅಂತಂದ್ರೆ ಕೂಲಿಂಗ್ ಪರ್ಪಸ್ ಸರ್. ಈಗ ಕೂಲಿಂಗ್ ಪರ್ಪಸ್ ಅಂತ ಅಂದ್ರೆ, ಈಗ ನಮಗೆ ಮಶ್ರೂಮ್, ಆಶ್ರಮ್ ಮಶ್ರೂಮ್ಗೆ ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 26 ಡಿಗ್ರಿ ಇರಬೇಕಷ್ಟೇ. ನಿಮಗೆ ಹ್ಯುಮಿಡಿಟಿ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಅದು ಒಂದು ಟೆಂಪ್ರೇಚರ್ ಮಿಷಿನ್ ಇದೆ. ಹ್ಯುಮಿಡಿಟಿ ಅಂತ ಅಂದರೆ 70 ಡಿಗ್ರಿ ಮೇಲೆ ಇರಬೇಕು ನಿಮಗೆ, ಆವಾಗಲೇ ನಿಮಗೆ ಹ್ಯುಮಿಡಿಟಿ ಅನ್ನೋದು ಕವರ್ ಆಗುತ್ತೆ. ಹ್ಯುಮಿಡಿಟಿ ನಿಮ್ಗೆ ಏನೋ 70 ಡಿಗ್ರಿ ಒಳಗಡೆ ಇತ್ತು ಅಂತಂದರೆ ಟೆಂಪ್ರೇಚರ್ ಕೂಡ 26 ಡಿಗ್ರಿ ಕ್ರಾಸ್ ಆಗಿ ಹೋಗುತ್ತೆ. ಆವಾಗ ನಿಮಗೆ ಈ ಅಣಬೆ ಬರೋದಕ್ಕೆ ಕೂಲಿಂಗ್ ವೆದರೇ ಬೇಕು. ಅದನ್ನ ನಾವು ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ತೆಂಗಿನ ಗರಿ ಹಾಕಿದ್ದೀನಿ. ಅದ್ರ ಕೆಳಗಡೆ ತೆಂಗಿನ ಗರಿ ಕೆಳಗಡೆ ಬಂದ್ಬಿಟ್ಟು ಗೋಣಿ ಚೀಲ ಹಾಕಿದ್ದೀನಿ. ಗೋಣಿ ಚೀಲದ ಮೇಲ್ಗಡೆ ತೆಂಗಿನ ಗರಿ ಹಾಕಿ ಅದ್ರ ಮೇಲೆ ಸ್ಪ್ರಿಂಕರ್ ಹಾಕ್ಬಿಡ್ತೀನಿ. ಸ್ಪ್ರಿಂಕರ್ ಹಾಕ್ಬಿಟ್ರೆ ಅದು ನೀರು ಹೊಡಿತಾ ಇರುತ್ತೆ. ನಿಮ್ಗೆ ಟೆಂಪ್ರೇಚರ್ ಏನೇ ಬಂದರೂ, ನಾರ್ಮಲಿ ಒಂದು 3 ಡಿಗ್ರಿ ಇದೆ ಅಂತಂದ್ರೆ ಕಮ್ಮಿ ಅಂದ್ರೂ ಕೂಡ ನಿಮ್ಗೆ 6-7 ಡಿಗ್ರಿ ಟೆಂಪ್ರೇಚರ್ ಡೌನ್ ಆಗುತ್ತೆ. ಅದಕ್ಕೆ ಅದನ್ನ ನಾನು ಡಾರ್ಕ್ ರೂಮ್ ಮಾಡಿಕೊಂಡು ಇದನ್ನ ನಾನು ಲೈಟ್ ರೂಮ್ ಮಾಡಿರೋದು. 20 days ಅಲ್ಲಿ ನೀಟಾಗಿರುತ್ತೆ, ಅಲ್ಲಿ ಯಾರು ಎಂಟ್ರಿ ಇಲ್ಲ. ಅದನ್ನ ಅಲ್ಲಿಂದ 20 days ಆದ್ಮೇಲೆ ತೆಗೆದ್ಬಿಟ್ಟು ನಾನು ಇಲ್ಲಿ ಏನು ಮಾಡ್ತೀನಿ, ಲೈಟ್ ರೂಮ್ಗೆ, ಡಾರ್ಕ್ ರೂಮಿಂದ ಲೈಟ್ ರೂಮ್ಗೆ ಅದನ್ನು ಶಿಫ್ಟ್ ಮಾಡ್ಕೊತೀನಿ. ಅಲ್ಲಿ ನಿಮಗೆ ನೀಟಾಗಿ ಮಶ್ರೂಮ್ ಬರೋಕ್ಕೆ ಶುರು ಆಗುತ್ತೆ ಸರ್. ಇದೇ ಮೇನ್ ಕಾನ್ಸೆಪ್ಟ್ ಸರ್. ಆ್ಯಕ್ಚುಲಿ ಈ ಕವರ್ ಬಂದು 12x18 ಸೈಜ್ ಇದು. ಸೊ ಈ ಕವರಲ್ಲಿ ನಾವು ಏನಕ್ಕೆ ಪ್ಯಾಕ್ ಮಾಡ್ತೀವಿ ಅಂತಂದರೆ, ಆಲ್ಮೋಸ್ಟ್ ಕೆಲವರು ಇನ್ನೂ ಕಡಿಮೆ ಸೈಜು ಮಾಡ್ತಾರೆ. ಈ ಕವರ್ ನಾವು ಪ್ಯಾಕಿಂಗ್ ಮಾಡಿದ್ರೆ 2.5 kg ಬರುತ್ತೆ. ಈ ಹುಲ್ಲು ಬಂದು ನಾವಲ್ಲಿ ಬಾಯ್ಲಿಂಗ್ ಮಾಡ್ಕೊಂಡ್ಬಂದು ಈ ಹುಲ್ಲನ್ನ ಬಂದು ಇದನ್ನು ಒಣಗಿಸಿರ್ತೀವಿ. ಮಾಯ್ಶ್ಚರ್ ಬಂದು ನಿಮ್ಗೆ 80% ಕ್ಲಿಯರ್ ಆಗಿರಬೇಕು. ಹಿಂಗೆ ಮುಟ್ಟಿದ್ರೆ ಕೈಲಿ ಅಂಟಬಾರ್ದು ಜಾಸ್ತಿ ನೀರು, ಅಷ್ಟು ಲೆವೆಲ್ಗೆ ನಾವು ಇದನ್ನು ಒಣಗಿಸಿ ಇದರಲ್ಲಿ ಹೊರಗಡೆ ಅದನ್ನು ಎತ್ಕೊಂಡ್ಬಂದು ಈ ಕವರ್ನ ಈ ಥರ ಫೋಲ್ಡ್ ಮಾಡಿಕೊಂಡು, ಈ ಫೋಲ್ಡ್ ಆಗಿರೋ ಕವರ್ ಬಂದು ಫಸ್ಟ್ ಲೇಯರು ಹುಲ್ಲು ಹಾಕ್ತೀವಿ. ಈ ಥರ ಹುಲ್ಲು ಹಾಕಿ ನೀಟಾಗಿ ಫ್ಲಾಟ್ ಮಾಡ್ಕೊತೀವಿ. ಈ ಥರ ನೋಡಿ, ಹಿಂಗೆ ಫ್ಲಾಟ್ ಮಾಡಿ
ನೋಡಿ ಹೀಗೆ ಫ್ಲಾಟ್ ಮಾಡಿಕೊಂಡು ಇದು ಒಂದು ಲೇಯರ್ ಆದಮೇಲೆ ಈ ಲೇಯರ್ಗೆ ಸ್ವಲ್ಪ ಬೀಜ ಹಾಕ್ತೀವಿ. ಬೀಜ ಎಷ್ಟು ಅಂತಂದರೆ ಇಷ್ಟೇ ಇರಬೇಕು, ಮುಷ್ಟಿ ಎಷ್ಟು ಮುಚ್ಚಿವೋ ಒಂದು ಆಲ್ಮೋಸ್ಟ್ ಒಂದು 30-40 ಗ್ರಾಮ್ ಇರುತ್ತೆ. ಇದನ್ನು ಈ ಥರ ಸೈಡಲ್ಲಿ ಮಾತ್ರ ಹಾಕಬೇಕು. ಸೈಡಲ್ಲಿ ಏನಕ್ಕೆ ಅಂತಂದರೆ ನಮಗೆ ಇದು ಮಶ್ರೂಮ್ ಬರುತ್ತಲ್ಲ ಸರ್, ಹೊರಗಡೆ ಬರೋದಕ್ಕೆ ಜಾಗ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ ಸೈಡಲ್ಲಿ ಹಾಕಬೇಕು. ಈಗ ಒಂದು ಲೇಯರ್ ಆಯಿತು. ನೆಕ್ಸ್ಟ್ ಲೇಯರ್ಗೆ ಎಗೇನ್ ಮತ್ತೆ ಹುಲ್ಲು ಹಾಕ್ಕೊತೀನಿ, ಅಂದರೆ ಸ್ವಲ್ಪ ಅಂದರೆ ಒಂದು 2 ಇಡಿ ಅಷ್ಟು ಸುಮಾರು. ಮತ್ತು ಇಷ್ಟು ಹುಲ್ಲು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಎಲ್ಲ ಕಡೆ ಸ್ವಲ್ಪ ಫಿಲ್ ಮಾಡಿ ಈ ಥರ ಎಲ್ಲ ಕಡೆನೂ ಪ್ರೆಸ್ ಮಾಡಿ ಇಟ್ಕೊತೀನಿ. ಇದು ಇನ್ನೊಂದು ಲೇಯರ್ ಆಯಿತು. ಇದನ್ನು ನೀಟಾಗಿ ಪ್ರೆಸ್ ಮಾಡಿ ಮಾಡಿಕೊಂಡ್ರೆ ನಮಗೆ ಬ್ಯಾಗ್ ಟೈಟ್ ಆಗುತ್ತೆ. ಟೈಟ್ ಆದಾಗ ನಮಗೆ ಹೊರಗಡೆ ಮಶ್ರೂಮ್ ಬರೋದಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ಮಾಡೋದು. ಎಗೇನ್ ಮತ್ತೆ ಏನು ಮಾಡ್ತೀನಿ, ಬೀಜ ಇನ್ನು ಸ್ವಲ್ಪ ಎತ್ಕೊತೀನಿ, ಇಷ್ಟು ನೋಡಿ, ಇಷ್ಟು ಎತ್ಕೊಂಡು ಎಗೇನ್ ಮತ್ತೆ ಈ ಪೋರ್ಷನ್ ಲಾಸ್ಟ್ ಕಾರ್ನರ್ ಪೋರ್ಷನ್ ಏನು ಬರುತ್ತೆ ಈ ಪೋರ್ಷನ್ಗೆ ಹಾಕ್ಕೊತೀನಿ ನಾನು. ಓಕೆ, ಈಗ 2ನೇ ಲೇಯರ್ ಆಯಿತು. ಇದೇ ಥರ 6 to 7 ಲೇಯರ್ ಮಾಡ್ಕೊತೀನಿ ಸರ್. ಒಂದು ಬ್ಯಾಗ್ ಮಾಡಬೇಕಂದ್ರೆ ಇಷ್ಟು ಲೇಯರ್ ತಗೊಳ್ತಿದ್ದು ನೋಡಿ. ಇದು 3ನೇದು. ಈಗೇನು ತಿರ್ಗಾ ಬೀಜ ತೊಗೊತೀನಿ. ಹೀಗೆ ನೋಡಿ, ಇಷ್ಟು ಬೀಜ ತೊಗೊಂಡು ಈ ಥರ ಸೈಡಲ್ಲಿ ಈ ಥರ ಹಾಕೊಂಡ್ಬರ್ತೀನಿ. ಮಧ್ಯದಲ್ಲಿ ಬರಲ್ಲ, ಮಧ್ಯದಲ್ಲಿ ಹಾಕಿದ್ರೆ ನಿಮಗೆ ಮಶ್ರೂಮ್ ಹೊರಗಡೆ ಬರೋದಕ್ಕೆ ಸ್ಪೇಸ್ ಇರಲ್ಲ. ಅದಕ್ಕೆ ಮಧ್ಯದಲ್ಲಿ ಹಾಕಿದ್ರೆ ಬೀಜನೂ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಕಾರ್ನರ್ ಪೋರ್ಷನ್ ಮಾತ್ರ ಹಾಕೊಂಬರೋದು. ಈಗ ಹುಲ್ಲು ಹಾಕಿದ್ದೀನಿ, ನೆಕ್ಸ್ಟು ಈ ಹುಲ್ಲನ್ನು ಮತ್ತೆ ಹೇಗೇನು ಫ್ಲಾಟ್ ಮಾಡ್ಕೊತೀನಿ. ಇದು 4ನೇ ಲೇಯರ್ ಬರುತ್ತೆ. ಸೊ ಹೀಗೆ 6 to 7 ಲೇಯರ್ ಮಾಡಿಕೊಂಡು ಆ ಬ್ಯಾಗ್ನ ಈ ಥರ ರಬ್ಬರ್ ಹಾಕಿ ನೆಕ್ಸ್ಟ್ ಮಾಡ್ಕೊಬೇಕು, ಅದಕ್ಕೆ ಕವರ್ ಮಾಡ್ಕೊಬೇಕಾಗುತ್ತೆ. ಇದು ಫುಲ್ಲು ಜೋಳದಲ್ಲಿ ಮಾಡೋ ಬೀಜ ಇದು. ನೋಡಿ ಸರ್, ಇದು 5th ಲೇಯರ್ ಆಯಿತು. ಇದು ನೆಕ್ಸ್ಟು ನೋಡಿ ಸರ್, ಇಷ್ಟಾಗಿದೆಯಲ್ಲ, ಇದನ್ನು ನೆಕ್ಸ್ಟು ಈಗ ಸ್ವಲ್ಪ ಇದಾಗಿದೆ ಹುಲ್ಲು, ಇದನ್ನು ಫಸ್ಟ್ ಇದನ್ನು ಮಾಡಿ ನೆಕ್ಸ್ಟ್ ನಾವು ಇನ್ನೂ ಫುಲ್ ಹಾಕಬೇಕು. ಸ್ವಲ್ಪ ಹುಲ್ಲು ಕಡಿಮೆ ಆಗಿದೆ ಲಾಸ್ಟ್ ಪೋರ್ಷನ್ನು. ಈ ಥರ ರಬ್ಬರ್ ಹಾಕಿ ಇದು ಈ ಥರ ಒಂದು ಬ್ಯಾಗ್ ಮಾಡಿ ಇದನ್ನು 20 days ನಾವು ಇದನ್ನ ತೊಗೊಂಡು ಹೋಗ್ಬಿಟ್ಟು ಸರ್, ಇದು ಡಾರ್ಕ್ ರೂಮ್. ಇದು ಆ್ಯಕ್ಚುಲಿ ಇದಾಯ್ತಲ್ವಾ, ಇದಾದ್ಮೇಲೆ ಇದಕ್ಕೆ ಏನು ಮಾಡ್ತೀವಿ, ಹೋಲ್ ಮಾಡ್ತೀವಿ ಸುತ್ತ. ಈ ಥರ ಮೇಲ್ಗಡೆ ಹೋಲ್ ಮಾಡಿ ಈ ಥರ ಹೋಲ್ ಮಾಡಿದ್ರೆ ಈ ಹೋಲ್ಸಲ್ಲಿ ನಿಮಗೆ ಇದರಿಂದ ನಿಮಗೆ ಅಣಬೆ ಹೊರಗಡೆ ಬರುತ್ತೆ. ಈ ಬೀಜ ಬಂದು ಹುಲ್ಲನ್ನ ತಿನ್ಕೊಂತೆ
ಇದಕ್ಕೆ ಫುಡ್ಡೇ ಬಂದು ಹುಲ್ಲು. ಈ ಹುಲ್ಲುನ ತಿನ್ಕೊಂಡು ಬೀಜ ಮಶ್ರೂಮ್ ಆಗಿ ಹೊರಗಡೆ ಬರುತ್ತೆ. ಅದು ಬರ್ಬೇಕಂದ್ರೆ ನಿಮ್ಗೆ 20 ಡೇಸ್ ಇದು ಇದು ಹೋಲ್ದಾಯ್ತು. ಇದು ನೆಕ್ಸ್ಟ್ ಡೇಟ್ ಹಾಕ್ತೀನಿ. ಇವತ್ತು ಡೇಟ್ ಎಷ್ಟು ಸರ್? 6 to ಮತ್ತೆ 7 ಮಂತ್ಸ್ ಅಲ್ವಾ? ಇವತ್ತು 6ನೇ ತಾರೀಕು ಪ್ಲಸ್ 7ನೇ ತಿಂಗಳು. ಇದು ಇಷ್ಟು ಆಗಿದೆ ಅಂತ ಹೇಳಿ ನಮಗೊಂದು ಮಾರ್ಕ್ ಇದು. ಇಷ್ಟನೇ ಅಂದ್ರೆ ಈ ಡೇಟ್ ಇಂದ ಬ್ಯಾಗ್ ಶುರು ಆಗಿದೆ ಅಂತ ಹೇಳಿ. ಈ ಬ್ಯಾಗು ಪ್ಲಸ್ ಇಲ್ಲೆಲ್ಲ ಇದೆಯಲ್ಲ, ಈ ಬ್ಯಾಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಈ ಬ್ಯಾಗ್ಸ್ ಎಲ್ಲ ತಗೊಂಡೋಗಿ ಇದು ನಮ್ದು ಇದು ಡಾರ್ಕ್ ರೂಮ್. ಈ ಡಾರ್ಕ್ ರೂಮ್ ಅಲ್ಲಿ ಬಂದು ಯಾರಿಗೂ ಎಂಟ್ರಿ ಇರಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಗೆ ಕಂಟಾಮಿನೇಷನ್ ಏನಾಗುತ್ತೆ, ಒಂದು 15 ದಿನ 20 ದಿನದೊಳಗಡೆ ಕಂಟಾಮಿನೇಷನ್ ಆಗೋ ಜಾಗನೇ ಇದು. ಏನಾದರೂ ವೈರಸ್ ಅಟ್ಯಾಕ್ ಆಗೋದು, ಒಳಗಡೆ ಏನಾದ್ರು ಹುಳ ಬೀಳುತ್ತಲ್ಲ, ಇದೆಲ್ಲ ಆಲ್ಮೋಸ್ಟ್ ಬರೋದೇ ಈ ಒಂದು 20 ದಿನದ ಒಳಗಡೆ ಅಷ್ಟೇ. ಅದಾದ್ಮೇಲೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಷ್ಟೊಳಗಡೆ ಬ್ಯಾಗ್ ಏನೋ ಡ್ಯಾಮೇಜ್ ಆದರೆ ಡ್ಯಾಮೇಜ್ ಆಗುತ್ತೆ. 20 ಡೇಸ್ ಆದ್ಮೇಲೆ ನಿಮಗೆ ಮಶ್ರೂಮ್ ಬರೋಕ್ಕೆ ಶುರು ಆಗುತ್ತಲ್ಲ, ಆಮೇಲೆ ಯಾವುದೇ ರೀತಿ ಡ್ಯಾಮೇಜ್ ಬರಲ್ಲ ನಿಮಗೆ. ಅದಕ್ಕೆ ಏನು ಮಾಡಬೇಕು, ತುಂಬ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇದು ತೊಗೊಂಬಂದು ಏನು ಮಾಡ್ತೀವಿ, ಇಲ್ಲಿ ಇಟ್ಟಿರ್ತೀವಿ. ಇದು ಫುಲ್ಲು ಏನಿದೆ ಈ ಏರಿಯಾ ಫುಲ್ಲು ಅದಕ್ಕೋಸ್ಕರನೇ ಇಟ್ಕೊಂಡಿರೋದು. ಇದು ಮುಂದೆ ನಾವು ನಮ್ಮ ಅಪ್ಪವ್ರು ಬಂದ್ಬಿಟ್ಟು ತುಂಬ ವರ್ಷಗಳಿಂದ ರೇಷ್ಮೆ ಮಾಡ್ತಿದ್ರು, ಅದು ಹಾಗೆ ಇತ್ತಿದ್ದು. ಅದನ್ನೇ ನಾನೇನು ಮಾಡಿದೆ, ಇನ್ನು ನೆಕ್ಸ್ಟ್ ಏನು ಮಾಡ್ಕೊಳ್ಳೋದು ಬೇಡ, ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಹಾಕಿ ಖರ್ಚು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನೇ ಕಡೆ ನಾನು ಯೂಸ್ ಮಾಡಿಕೊಂಡು ಈಗ ಇದನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದು, ಇದರಲ್ಲೇ ಎಲ್ಲ ಬ್ಯಾಗ್ಸ್ ಎಲ್ಲ ಫಿಲ್ ಮಾಡಿಕೊಂಡು ನೆಕ್ಸ್ಟು ಇಲ್ಲೂ ಕೂಡ ಒಂದು ಈಗ ರೆಡಿ ಇದೆ, ಅದನ್ನು ಕೂಡ ನಾವು ಫಿಟ್ ಮಾಡ್ಕೊಂಡು ಇಲ್ಲಿ ಕೂರ್ಸ್ಕೊಬೇಕಷ್ಟೆ. ಇದು ಒಂದೇ ಒಂದು ನಮ್ಗೆ ಇದರಲ್ಲಿ ಆಲ್ಮೋಸ್ಟ್ ಕಮ್ಮಿ ಅಂದರೂ ಕೂಡ ಒಂದು 800 ಇಂದ 900 ಬ್ಯಾಗ್ ಕುತ್ಕೊಳ್ಳುತ್ತೆ ಈ ಒಂದು 4 ರೋನಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿರೋದು. ಇಲ್ಲಿ ಈ ಜಾಗದಲ್ಲಿ ಬಂದ್ಬಿಟ್ಟು ನಿಮಗೆ ಇನ್ನೊಂದು ಪೋರ್ಷನ್ ಸ್ಟ್ಯಾಂಡ್ ಬರುತ್ತೆ, ಇದನ್ನ ಇಲ್ಲಿ ಇಟ್ಕೊತೀವಿ. ಬೀಜ ನಾನು ನಿಮ್ಗೆ ಹೇಳಿದ್ನಲ್ಲ, ಅದೇ ಬೀಜ ಬಂದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದು ನಮ್ಮದು ಫ್ರಿಜ್ಜು. ಈ ಫ್ರಿಜ್ಜು ನಾನು ತೊಗೊಬಂದು ಇಟ್ಕೊಂಡಿದ್ದೀನಿ. ಈ ಫ್ರಿಜ್ಜಲ್ಲಿ ಎಲ್ಲ ತೊಗೊಬಂದು ನಾನು ಎಷ್ಟು ಬೀಜಗಳು ಬರುತ್ತೋ, ಈ ಸ್ಪಾನ್ ಅಂತ ಹೇಳ್ತೀವಿ ಇದನ್ನು, ನಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಬೀಜ ಅಂತ ಹೇಳಬೇಕು. ಇದಕ್ಕೆ ಬಂದು ಆಲ್ಮೋಸ್ಟು ಇದು ಜೋಳ ಬರುತ್ತಲ್ಲ, ಆಗಿನ ಕಾಲದ ಜೋಳ, ಆ ಜೋಳದಲ್ಲಿ ಬಂದು ಬೀಜ ಮಾಡಿರೋದು. ಬೇಕಾದ್ರೆ ನಿಮಗೊಂದು ಈ ಥರ ಬರುತ್ತೆ. ಇದು ಆಲ್ಮೋಸ್ಟ್ 8 to 10 ಡಿಗ್ರಿ ಟೆಂಪ್ರೇಚರಲ್ಲಿ ಫ್ರೀಜರಲ್ಲಿ ಇಟ್ಟು ಅವರು ಲ್ಯಾಬಲ್ಲಿ ಇದನ್ನು ನಮಗೆ ರೆಡಿ ಮಾಡಿ ಕೊಡ್ತಾರೆ. ಗೌರ್ಮೆಂಟ್ IHR ಅಲ್ಲಿ ನಮ್ಗೆ ಇದನ್ನು ಸ್ಪಾನ್ ಕೊಡೋದು. ಇದು ರೇಟ್ ಬಂದ್ಬಿಟ್ಟು 1 kg 80 rupees ಇದು. ಸೊ ನಿಮಗೆ ಡಿಮ್ಯಾಂಡು ಹಾಗೆ ಇದೆ, ಸಪ್ಲೈ ಕೂಡ ಹಾಗೆ ಇದೆ, ಕೊಡ್ತಾರೆ, ಯಾವುದೇ ರೀತಿ ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಇದು 20 ಡೇಸ್ವರೆಗೂ ಇಲ್ಲಿರುತ್ತೆ. 20 ಡೇಸ್ ಆದಮೇಲೆ ಇದನ್ನು ತೊಗೊಂಡೋಗಿ ನೆಕ್ಸ್ಟ್ ನಾವು ಲೈಟ್ ರೂಮ್ ಅಂತ ಹೇಳ್ತೀವಿ, ಅಲ್ಲಿ ತೊಗೊಂಡೋಗಿ ಹ್ಯಾಂಗ್ ಮಾಡ್ತೀವಿ. ಈಗ ಅದೇ ಮೇನ್ ಪ್ರೊಸೀಜರ್ ಬಂದೇ ಇದು. 20 ಡೇಸ್ವರೆಗೂ ಯಾರನ್ನೂ ಒಳಗಡೆ ಎಂಟ್ರಿ ಕೊಡೋಂಗಿಲ್ಲ, ತುಂಬ ಹೈಜಿನಿಕ್ ಆಗಿರಬೇಕು. ಈಗ ಕೈಗೆ ಹ್ಯಾಂಡ್ಸ್, ಈಗ ನೀವೇನು ಕೊರೋನಾ ಟೈಮಲ್ಲೆಲ್ಲ ಮಾಡ್ಕೊತಾ ಇದ್ರಿ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ, ಸೊ ಕೈಗೆ ಸ್ಯಾನಿಟೈಸರ್ ಮಾಡ್ಕೊಬೇಕಾಗುತ್ತೆ, ಕಾಲೆಲ್ಲ ನೀವು ಡೆಟಾಲ್ ಹಾಕಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಒಳಗಡೆ ಎಂಟ್ರಿ ಇಲ್ಲ, ಯಾರನ್ನೂ ಇಲ್ಲಿ ಎಂಟ್ರಿ ಕೊಡಲ್ಲ. ನಿಮಗೆ ಇದಾದ್ಮೇಲೆ ನೆಕ್ಸ್ಟ್ ಲೈಟ್ ರೂಮ್ ಕರ್ಕೊಂಡು ಹೋಗ್ತೀವಿ. ಲೈಟ್ ರೂಮಲ್ಲಿ ನಿಮಗೆ ಅಣಬೆ ಬರೋಕ್ಕೆ ಶುರು ಆಗುತ್ತೆ ಸರ್. ಬೀಜ ನಾನು ನಿಮ್ಗೆ ಹೇಳಿದ್ನಲ್ಲ, ಅದೇ ಬೀಜ ಬಂದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದು ನಮ್ಮದು ಫ್ರಿಜ್ಜು. ಈ ಫ್ರಿಜ್ಜು ನಾನು ತೊಗೊಬಂದು ಇಟ್ಕೊಂಡಿದ್ದೀನಿ. ಈ ಫ್ರಿಜ್ಜಲ್ಲಿ ಎಲ್ಲ ತೊಗೊಬಂದು ನಾನು ಎಷ್ಟು ಬೀಜಗಳು ಬರುತ್ತೋ, ಈ ಸ್ಪಾನ್ ಅಂತ ಹೇಳ್ತೀವಿ ಇದನ್ನು, ನಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಬೀಜ ಅಂತ ಹೇಳಬೇಕು. ಇದಕ್ಕೆ ಬಂದು ಆಲ್ಮೋಸ್ಟು ಇದು ಜೋಳ ಬರುತ್ತಲ್ಲ, ಆಗಿನ ಕಾಲದ ಜೋಳ, ಆ ಜೋಳದಲ್ಲಿ ಬಂದು ಬೀಜ ಮಾಡಿರೋದು. ಬೇಕಾದ್ರೆ ನಿಮಗೊಂದು ಈ ಥರ ಬರುತ್ತೆ. ಇದು ಆಲ್ಮೋಸ್ಟ್ 8 to 10 ಡಿಗ್ರಿ ಟೆಂಪ್ರೇಚರಲ್ಲಿ ಫ್ರೀಜರಲ್ಲಿ ಇಟ್ಟು ಅವರು ಲ್ಯಾಬಲ್ಲಿ ಇದನ್ನು ನಮಗೆ ರೆಡಿ ಮಾಡಿ ಕೊಡ್ತಾರೆ. ಗೌರ್ಮೆಂಟ್ IHR ಅಲ್ಲಿ ನಮ್ಗೆ ಇದನ್ನು ಸ್ಪಾನ್ ಕೊಡೋದು. ಇದು ರೇಟ್ ಬಂದ್ಬಿಟ್ಟು 1 kg 80 rupees ಇದು. ಸೊ ನಿಮಗೆ ಡಿಮ್ಯಾಂಡು ಹಾಗೆ ಇದೆ, ಸಪ್ಲೈ ಕೂಡ ಹಾಗೆ ಇದೆ, ಕೊಡ್ತಾರೆ, ಯಾವುದೇ ರೀತಿ ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಇದು 20 ಡೇಸ್ವರೆಗೂ ಇಲ್ಲಿರುತ್ತೆ. 20 ಡೇಸ್ ಆದಮೇಲೆ ಇದನ್ನು ತೊಗೊಂಡೋಗಿ ನೆಕ್ಸ್ಟ್ ನಾವು ಲೈಟ್ ರೂಮ್ ಅಂತ ಹೇಳ್ತೀವಿ, ಅಲ್ಲಿ ತೊಗೊಂಡೋಗಿ ಹ್ಯಾಂಗ್ ಮಾಡ್ತೀವಿ. ಈಗ ಅದೇ ಮೇನ್ ಪ್ರೊಸೀಜರ್ ಬಂದೇ ಇದು. 20 ಡೇಸ್ವರೆಗೂ ಯಾರನ್ನೂ ಒಳಗಡೆ ಎಂಟ್ರಿ ಕೊಡೋಂಗಿಲ್ಲ, ತುಂಬ ಹೈಜಿನಿಕ್ ಆಗಿರಬೇಕು. ಈಗ ಕೈಗೆ ಹ್ಯಾಂಡ್ಸ್, ಈಗ ನೀವೇನು ಕೊರೋನಾ ಟೈಮಲ್ಲೆಲ್ಲ ಮಾಡ್ಕೊತಾ ಇದ್ರಿ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ, ಸೊ ಕೈಗೆ ಸ್ಯಾನಿಟೈಸರ್